ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಂಬಿಗಸ್ತನು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 89ನೇ ಅಧ್ಯಾಯ 1ನೇ ವಚನ. ಕೀರ್ತನೆಗಳು 89ನೇ ಅಧ್ಯಾಯ 1ನೇ ವಚನ. ಯೆಹೋವನೇ, ನಿತ್ಯವೂ ನಿನ್ನ ಕೃಪಾತಿಶಯವನ್ನು ಹಾಡಿ ಹರಿಸುವೆನು, ನಿನ್ನ ಸತ್ಯತೆಯನ್ನು ಮುಂದಣ ಸಂತಾನದವರೆಲ್ಲರಿಗೂ ನನ್ನ ಬಾಯಿ ತಿಳಿಯ ಮಾಡುವುದು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆ 89ನೇ ಅಧ್ಯಾಯ ಇದೊಂದು ವಿಶೇಷವಾದ ಅಧ್ಯಾಯವೇ. ಒಂದು ದೊಡ್ಡ ಅಧ್ಯಾಯ, 52 ವಚನಗಳನ್ನ ಒಳಗೊಂಡ ಒಂದು ಅಧ್ಯಾಯ. ಆದರೂ ಈ 52 ವಚನಗಳಲ್ಲಿ ಈ ಕೀರ್ತನೆನ 2 ಭಾಗ ಮಾಡುವುದಾದರೆ 37ನೇ ವಚನದ ತನಕ ಅದರ ಸ್ವರೂಪ ಒಂದು, ನಂತರದಲ್ಲಿ 38ನೇ ವಚನದಿಂದ ಅದರ ಸ್ವರೂಪ ಇನ್ನೊಂದು. ಇದರಲ್ಲಿ ನಾವು ಪ್ರಾಮುಖ್ಯವಾಗಿ 37ನೇ ವಚನದವರೆಗೂ ನಾವು ಧ್ಯಾನಿಸುವರಾಗಿದ್ದೇವೆ. ಈ ಅಧ್ಯಾಯದ ಮತ್ತೊಂದು ವಿಶೇಷ, ದೇವರ ನಂಬಿಗಸ್ತಿಕೆ ಅಥವಾ ದೇವರ ನಂಬಿಗಸ್ತನೆಂಬುದಾಗಿ ನಾವು ಒಂದು ವೇಳೆ ವಾಕ್ಯದಲ್ಲಿ ಓದುವ ಎಲ್ಲ ಅಧ್ಯಾಯಗಳಲ್ಲಿ ಈ ಅಧ್ಯಾಯದಲ್ಲಿ ಅತಿ ಹೆಚ್ಚು ಸಾರಿ ಓದಿಕೊಳ್ತೇವೆ. ದೇವರ ನಂಬಿಗಸ್ತನು ಎಂಬುದನ್ನು ಒಮ್ಮೆ ಓದಿದರೆ ತಿರುಗಿ 7 ಅಥವಾ 8 ಸಾತಿ ದೇವರ ನಂಬಿಗಸ್ತಿಕೆ ಕುರಿತು ಭಕ್ತನು ಬರೀತಾನೆ. ಈ ಅಧ್ಯಾಯದಲ್ಲಿ ದೇವರ ನಂಬಿಗಸ್ತನೆಂಬುದನ್ನು ಒಂದು ಸತಿ, ಆತನ ನಂಬಿಗಸ್ತಿಗೆ ಕುರಿತಾಗಿ 7 ಅಥವಾ 8 ಸತಿ ಆತನು ಈ ಅಧ್ಯಾಯದಲ್ಲಿ ಉಲ್ಲೇಖಿಸ್ತಾನೆ. ದೇವರ ನಂಬಿಗಸ್ತಿಕೆಯನ್ನು ನಾವು ವಿಧ ವಿಧ ಪದಗಳಲ್ಲಿ ಓದ್ತೇವೆ. ಅನೇಕ ಸತಿ ದೇವರ ನಂಬಿಗಸ್ತಿಕೆ ಅಥವಾ ನಂಬಿಗಸ್ತನೆಂಬ ಪದದಲ್ಲೇ ಓದ್ತೇವೆ. ಅದರ ನಂತರ ಸತ್ಯತೆ ಎನ್ನುವಂಥ ಪದದಲ್ಲಿ ದೇವರು ಆ ನಂಬಿಗಸ್ತಿಕೆ ಪದಕ್ಕೆ ನಾವು ಈ ಸತ್ಯತೆ ಅನ್ನುವುದನ್ನು ಓದ್ತೇವೆ. ನಂಬಿಗಸ್ತಿಕೆ ಅಥವಾ ನಂಬಿಗಸ್ತನ ಎನ್ನುವುದನ್ನು ಸತ್ಯತೆ ಅಥವಾ ಸತ್ಯವಂತನು ಎನ್ನುವಂಥ ಪದದಲ್ಲಿ ಇನ್ನೊಂದು ಪದವಾಗಿ ಅದನ್ನು ಉಲ್ಲೇಖಿಸ್ತಾರೆ. ಅದರ ನಂತರದಲ್ಲಿ ಪ್ರಾಮಾಣಿಕ, ಹೀಗೆ ಇನ್ನು ಅನೇಕ ಬೇರೆ ಬೇರೆ ಪದಗಳು ಬರ್ತದೆ. ಆದರೆ ಇದೆರಡು ಪದಗಳು ಪ್ರಧಾನವಾಗಿ ಬರ್ತದೆ. ಈ ಅಧ್ಯಾಯದ ಕುರಿತಾಗಿ ನಾವು ಓದುವುದಾದರೆ, ಇದು ಜೆರಹನ ಕುಲದವನಾದ ಏತಾನನ ಪದ್ಯವಾಗ್ತದೆ. ಒಂದು ವೇಳೆ ಸೊಲೊಮೋನನ ನಂತರ ಬೈಬಲಿನಲ್ಲಿ ಒಬ್ಬ ಮಹಾಜ್ಞಾನಿ ಎಂಬುದಾಗಿ ಕರೆಸಿಕೊಂಡಂಥ ಒಬ್ಬ ಮನುಷ್ಯನೀತನಾಗ್ತಾನೆ. ಬಹಳ ಜ್ಞಾನಿಯಾದ ಈತನು, ಒಳ್ಳೆ ವಾದ್ಯಗಾರನಾದ ಈತನು, ಸೊಗಸಾಗಿ ವಾದ್ಯಗಳೊಂದಿಗೆ ಹಾಡುಗಾರನಾಗಿರುವಂಥ ಏತಾನನು, ಆತನು ಈ ಪದ್ಯವನ್ನು ಆತನು ರಚಿಸಿದ್ದಾನೆ. ಆತನು ಈ ಪದ್ಯವನ್ನು ರಚಿಸಿದ್ದಕ್ಕೆ ಮುಖ್ಯವಾದ ಕಾರಣ, ಬ್ಯಾಬಿಲೋನಿಯರು ಇಸ್ರಾಯೇಲರ ಮೇಲೆ ದಂಡೆತ್ತಿ ಬಂದಾಗ, ಅಥವಾ ಯಹೂದ್ಯರ ಮೇಲೆ ದಂಡೆತ್ತಿ ಬಂದಾಗ, ಈಗ ಯೂದಾಯದ ಅರಸರುಗಳು ಸೆರೆ ಹೋಗ್ತಾರೆ. ಅವರು ಸೆರೆ ಹೋದ ಮೇಲೆ ಅಲ್ಲಿಂದ ಯಹೂದ ಅರಸರ ಆಳ್ವಿಕೆ ಹೆಚ್ಚು ಕಡಿಮೆ ಈಗ ಇಲ್ಲವಾಗಿ ಹೋಗ್ತದೆ. ಆ ಸಿಂಹಾಸನದ ಮೇಲೆ ಯಹೂದ ಅರಸರು ಕೂರುವಂಥದ್ದು ಇಲ್ಲವಾಗಿ ಹೋಗ್ತದೆ. ಅವರ ಆಳ್ವಿಕೆ ಇಲ್ಲವಾಗಿ ಹೋಗ್ತದೆ. ಇಂಥ ಸಂದರ್ಭವನ್ನು ಜ್ಞಾಪಿಸಿಕೊಂಡು, ಇಂಥ ಸಂದರ್ಭವನ್ನು ಕಂಡು ಏತಾನನು ಈ ಪದ್ಯವನ್ನು ರಚಿಸಿರ್ಲಿಕ್ಕೆ ಸಾಧ್ಯ ಎಂಬುದನ್ನು ಕೆಲವರು ಉಲ್ಲೇಖಿಸ್ತಾರೆ. ಕಾರಣ, ದೇವರು ಕೆಲವರಿಗೆ ಮಾತು ಕೊಟ್ಟಿದ್ದ, ಕೆಲವರಿಗೆ ತಿಳಿಯಪಡಿಸಿದ್ದ. ಏನದು? ದಾವೀದನ ಸಿಂಹಾಸನ ತಲೆಮಾರಿಗೂ ನಿತ್ಯಕ್ಕೂ ಅದು ಉಳಿತದೆ. ದಾವೀದನ ಆಳ್ವಿಕೆ ತಲೆಮಾರಿಗೂ ನಿತ್ಯಕ್ಕೂ ಅದು ಇರ್ತದೆ. ಹಾಗಾದ್ರೆ ದಾವೀದನ ತಲೆಮಾರಿನವರು ಈಗ ಬ್ಯಾಬಿಲೋನ್ ದೇಶಕ್ಕೆ ಸೆರೆ ಹೋಗುವುದಾದರೆ, ಹಾಗಾದ್ರೆ ಈ ಸಿಂಹಾಸನದ ಮೇಲೆ ಕೂತುಕೊಳ್ಳುವವರು ಯಾರು? ಆ ನಿತ್ಯ ಆಳ್ವಿಕೆಯನ್ನು ನಡೆಸತಕ್ಕವರು ಯಾರು ಎನ್ನುವಂಥ ಪ್ರಶ್ನೆಯೊಂದಿಗೆ 38ನೇ ವಚನದಿಂದ ಮುಂದಕ್ಕೆ ಹೋಗ್ತದೆ. ಹಾಗಾದ್ರೆ ಅದಕ್ಕೆ ಮೊದಲು 37ನೇ ವಚನದವರೆಗೂ, 1ರಿಂದ 37ನೇ ವಚನದವರೆಗೂ ದೇವರ
ಮಹತ್ತುಗಳನ್ನು, ದೇವರು ದಾವೀದನಿಗೆ ಮಾಡಿದ ವಾಗ್ದಾನಗಳನ್ನು, ಇವೆಲ್ಲವನ್ನ ದೇವರ ಮುಂದೆ ದೇವರಿಗೆ ಜ್ಞಾಪಕಪಡಿಸುವಂತೆ ಈ ಅಧ್ಯಾಯವನ್ನು ಬರೆಯಲಾಗಿದೆ. ಈ ಅಧ್ಯಾಯದಲ್ಲಿ ಇನ್ನೊಂದು ಸೊಗಸಾದ ವಿಷಯ, ಅನೇಕ ಸಾರಿ ಆಕಾಶದ ಕುರಿತಾಗಿಯೂ ಮತ್ತು ಭೂಮಿಯ ಕುರಿತಾಗಿಯೂ ಉಲ್ಲೇಖ ಬರ್ತದೆ. ಕಾರಣ, ದೇವರು ತಾನು ಸೃಷ್ಟಿಸಿದ ಆಕಾಶ ಮಂಡಲ ಮತ್ತು ಭೂಮಿ, ಅದರಲ್ಲಿರುವಂಥ ಸಮಸ್ತ ಈ ವಿಚಾರಗಳಲ್ಲಿ ಅವೆಲ್ಲವೂ ಕಾಲದಿಂದ ಕಾಲಕ್ಕೆ ತಲೆಮಾರುಗಳು ಗತಿಸಿದ್ರು, ಹೊಸ ತಲೆಮಾರುಗಳು ಬರ್ತಾ ಇದ್ರು. ಆಕಾಶವು, ಆಕಾಶ ಮಂಡಲದ ಸಂಗತಿಗಳು, ಭೂಮಿಯು ಅದರಲ್ಲಿರುವಂಥದ್ದು ಹಾಗೆಯೇ ಇರುವುದನ್ನು ಆತನು ಉಲ್ಲೇಖಿಸಿ, ಹಾಗಾದರೆ ನೀನು ಉಂಟು ಮಾಡಿದ್ದನ್ನು ನೀನು ಹಾಗೆಯೇ ಶಾಶ್ವತವಾಗಿ ಇಟ್ಟಿರುವುದಾದರೆ, ದಾವೀದನಿಗೆ ನೀನು ಮಾತು ಕೊಟ್ಟಿಯಲ್ಲ, ನಿನ್ನ ಸಿಂಹಾಸನ ಶಾಶ್ವತವಾಗಿರುವುದು ಎಂಬುದಾಗಿ, ಹಾಗಾದರೆ ಅದು ಶಾಶ್ವತವಾಗಿ ಮತ್ತೆ ಬೇಕು ಎನ್ನುವಂಥ ಕೋರಿಕೆ ಈ ಅಧ್ಯಾಯದ ಪ್ರಾಮುಖ್ಯವಾದ ಸಂಗತಿ ಆಗ್ತದೆ. ಎಂತಹ ಸೊಗಸಾದ ಸಂಗತಿ! ಹಾಗಾದರೆ ಇದನ್ನು ಆರಂಭಿಸುವಾಗಲೇ ದೇವರ ನಂಬಿಗಸ್ತನು ಎನ್ನುವಂಥ ಮಾತಿನೊಂದಿಗೆ ಇದನ್ನು ಆರಂಭಿಸ್ತಾನೆ. ಹಾಗಾಗಿ ನಾವು ಇದನ್ನು 89ನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಓದಿದ್ದೇವೆ. ಯೆಹೋವನ್ನೇ ಈಗ ನಿತ್ಯತ್ವವನ್ನೇ ತರ್ತಿದ್ದಾನೆ. ಆಕಾಶದ ನಿತ್ಯತ್ವ, ಭೂಮಿ ನಿತ್ಯತ್ವ, ಇದರೊಂದಿಗೆ ದಾವೀದನ ಅರಸುತನದ ಆಳ್ವಿಕೆಯ ನಿತ್ಯತ್ವವನ್ನು ಆತನು ತರ್ತಾನೆ. ಹಾಗಾಗಿ ಆರಂಭದಲ್ಲೇ ಈತನು ಮಾತನಾಡ್ತಾನೆ, ಯೆಹೋವನೇ ನಿತ್ಯವೂ ನಿನ್ನ ಕೃಪಾತಿಶಯವನ್ನು ಹಾಡಿ ಹರಿಸುವೆನು. ನಿನ್ನ ಸತ್ಯತೆಯನ್ನು ಅಂದರೆ ನೀನು ನಂಬಿಗಸ್ತನು ಅಥವಾ ನಿನ್ನ ನಂಬಿಗಸ್ತಿಕೆಯನ್ನು ಮುಂದನ ಸಂತಾನದವರೆಲ್ಲರಿಗೂ ನನ್ನ ಬಾಯಿ ತಿಳಿಯ ಮಾಡುವುದು. ಪ್ರೇರೆ, ಹಾಗಾದರೆ ದೇವರ ನುಡಿಗಳು, ದೇವರ ವಾಗ್ದಾನಗಳು, ದೇವರ ಕಾರ್ಯಗಳು ಅದು ನಿತ್ಯವಾದದೆಂಬುದನ್ನು ಭಕ್ತ ಜನರು, ದೇವರ ವಾಕ್ಯವು, ದೇವರ ವಾಗ್ದಾನಗಳು, ದೇವರ ಕ್ರಿಯೆಗಳು, ದೇವರ ರಕ್ಷಣಾ ಕಾರ್ಯವು, ದೇವರ ಜೀವವು, ದೇವರ ವಿಮೋಚನೆಯು, ಇದೆಲ್ಲವೂ ನಿತ್ಯವಾದದೆಂಬುದನ್ನು ಭಕ್ತ ಜನರು ಅರಿಯಲೇಬೇಕು. ಅದನ್ನು ನೆನೆಸಿ ಈ ವಾಕ್ಯದ ಪ್ರಕಾರ ದೇವರ ಕೃಪಾತಿಶಯವನ್ನು ಹಾಡಿ ಹರಸಲೇಬೇಕು. ದೇವರ ಈ ನಿತ್ಯತ್ವಕ್ಕೆ ನಡೆಸುವಂಥ ಈ ದೇವರ ನಂಬಿಗಸ್ತಿಕೆಯನ್ನು ಈತನು ಈಗ ಒಂದು ತೀರ್ಮಾನದೊಂದಿಗೆ ಇಲ್ಲಿ ಹೇಳ್ತಿದ್ದಾನೆ, ನಾನು ಮುಂದಣ ಸಂತಾನದವರೆಲ್ಲರಿಗೂ, ಇವನ ಬಾಯಿ ಅದನ್ನು ತಿಳಿಯ ಮಾಡ್ತದಂತೆ. ಪ್ರೇರೆ, ಎಂತಹ ಭಯಂಕರವಾದ ತೀರ್ಮಾನ! ಇವನ ಬಾಯಿಂದ ಮುಂದಣ ಸಂತತಿಯವರೆಲ್ಲರೂ ಇದನ್ನು ತಿಳ್ಕೊಳ್ಬೇಕಂತೆ. ಇವನ ಈ ಅಪೇಕ್ಷೆನ ದೇವರು ಎಷ್ಟರ ಮಟ್ಟಿಗೆ ಸಾರ್ಥಕಪಡಿಸಿದ್ದಾನೆ ಎಂಬುದಾಗಿ ಹೇಳಿದರೆ, ಬೈಬಲ್ ಓದುವವರೆಲ್ಲರೂ 89ನೇ ಕೀರ್ತನೆಯನ್ನು ಓದ್ತಾರೆ, ಅದರಲ್ಲಿ ಏತಾನನ ಈ ಪದ್ಯವನ್ನು ಓದ್ತಾರೆ. ಅಲ್ಲಿ ದೇವರ ನಿತ್ಯತ್ವದ ಕುರಿತಾಗಿ ಅವರು ಓದಲಿಕ್ಕೆ ಸಾಕಷ್ಟು ವಚನಗಳು ನಮಗೆ ಸಿಗ್ತದೆ. ಹಾಗಾದರೆ ತಲೆಮಾರಿಗೂ ಅವನ ಈ ಮಾತುಗಳು ಈಗ ಕೇಳಲಿಕ್ಕೆ ಸಿಕ್ಕಿದೆ. ಹೆಚ್ಚು ಕಡಿಮೆ 3000 ವರ್ಷದ ಅಥವಾ 2500ದಿಂದ 3000 ವರ್ಷದ ನಡುವಿನ ಆ ಕಾಲದಿಂದ ಈ ಕಡೆಗೆ ನಾವಿದ್ದೇವೆ. ನಮಗೂ ಇದು ಆತನ ಬಾಯಿಂದ ಈಗ ಕೇಳ್ತಾ ಇದೆ. ಅದನ್ನು ಹೇಳಿ ಆತನ 2ನೇ ವಚನದಲ್ಲಿ ತಿರುಗಿ ದೇವರ ನಂಬಿಗಸ್ತಿಕೆಯನ್ನು ಮಾತನಾಡ್ತಾನೆ. ನಿನ್ನ ಪ್ರೀತಿ ಸಂಕಲ್ಪವು ನಿತ್ಯವೂ ಸಿದ್ಧಿಗೆ ಬರುತ್ತಲಿರುವುದು. ತಿರುಗಿ ನಿತ್ಯತ್ವವನ್ನು ಮಾತನಾಡ್ತಾನೆ. ದೇವರ ಪ್ರೀತಿಯ ಸಂಕಲ್ಪ ನಿತ್ಯವೂ ಸಿದ್ಧಿಗೆ ಬರ್ತದಂತೆ. ಎಂಥ ಅದ್ಭುತವಾದ ಮಾತು! ಇದನ್ನು ನಾವು ಒಪ್ಲಿಕ್ಕಾಗ್ತದ? ಹೌದು, ಒಪ್ಲಿಕ್ಕಾಗ್ತದೆ. ಪ್ರತಿದಿನ ಸೂರ್ಯ ಹುಟ್ಟುತ್ತಾನ? ಪ್ರತಿದಿನ ಸೂರ್ಯ ಹುಟ್ಟುತ್ತಾನೆ. ಪ್ರತಿ ದಿವಸ ಸೂರ್ಯನು ಮುಳುಗ್ತಾನ? ಪ್ರತಿ ದಿವಸವು. ದೇವರು ನಮ್ಮ ಮೇಲಿಟ್ಟ ಪ್ರೀತಿಗೆ ಆತನು ಅನುದಿನವೂ ನಮಗೆ ಬೆಳಕನ್ನ, ಸೂರ್ಯನ ಶಾಖವನ್ನ ನಮ್ಮ ಶರೀರಕ್ಕೂ ನಮ್ಮ ದೈನಂದಿನ ಜವಾಬ್ದಾರಿಗಳಿಗೂ ವ್ಯವಸಾಯಗಳಿಗೂ ಎಲ್ಲವನ್ನ ಆತನ ಒದಗಿಸುತ್ತಿದ್ದಾನೆ. ನಂತರದಲ್ಲಿ ಹಾಗಾದ್ರೆ ಈಗ ಎಷ್ಟೋ ಸಂಗತಿಗಳು. ಹಾಗಾದರೆ ದೇವರ ಪ್ರೀತಿ ಸಂಕಲ್ಪ ನಿತ್ಯವೂ ಸಿದ್ಧಿಗೆ ಬರ್ತಲೇ ಇದೆ. ಮತ್ತೆ ಆಕಾಶದಲ್ಲಿ ನಿನ್ನ ಸತ್ಯತೆಯನ್ನು ಸ್ಥಾಪಿಸುವೆಂದು ತಿಳಿದುಕೊಂಡಿದ್ದೇನೆ. ತಿರುಗಿಗ ಆಕಾಶದ ಪ್ರಸ್ತಾಪ ತಂದ. ಅದರರ್ಥ ಆಕಾಶದಲ್ಲಿ ನಿನ್ನ ನಂಬಿಗಸ್ತಿಕೆ ನಿಜವಾಗಲೂ ದೊಡ್ಡ ವಿಷಯ. ಆಕಾಶದಲ್ಲಿ ಎಷ್ಟೋ ಸುತ್ತುತ್ತಿರುವಂಥ, ಚಲಿಸುತ್ತಿರುವಂಥ ಆಕಾಶ ಕಾಯಗಳಿವೆ, ಗ್ರಹಗಳಿವೆ, ಉಪಗ್ರಹಗಳಿವೆ, ನಕ್ಷತ್ರಗಳಿವೆ, ಇನ್ನು ಕ್ಷುದ್ರ ನಕ್ಷತ್ರಗಳಿವೆ, ಅವುಗಳು ಧೂಮಕೇತುಗಳಿವೆ. ವಿಧವಾಗಿ ಅವುಗಳು ಚಲಿಸ್ತವೆ. ಅವುಗಳು ಒಂದು ಕಕ್ಷೆಯಿಂದ ಇನ್ನೊಂದು ಕಕ್ಷೆಗೆ ಹಾರುವಂಥ ಧೂಮಕೇತುಗಳು ಅಥವಾ ವಿಧವಾದ ಆಕಾಶಕಾಯಗಳಿವೆ. ಆಶ್ಚರ್ಯ, ಒಂದಕ್ಕೊಂದು ಯಾವುದು ಬಡಿದುಕೊಳ್ಳೇ ಇಲ್ಲ. ಒಂದು ರಸ್ತೆಯಲ್ಲಿ ವಿಪರೀತ ವಾಹನ ದಟ್ಟಣೆ ಉಂಟಾದರೆ ಸಾಧಾರಣ ಹೆಚ್ಚು ಕಡಿಮೆ ಕೆಲವೊಮ್ಮೆ ಅಲ್ಲಿ ಅಪಘಾತಗಳಾಗ್ತದೆ. ಇಲ್ಲಿವರೆಗೂ ವಿಜ್ಞಾನಿಗಳು ಎಣಿಸ್ಲಿಕ್ಕೆ ಆಗದೇ ಇರುವಷ್ಟು ಆಕಾಶಕಾಯಗಳಿವೆ. ಅದ್ಯಾವುದು ಒಂದಕ್ಕೊಂದು ಬಡಿದುಕೊಂಡದನ್ನು, ಅವುಗಳ ಮಧ್ಯೆ ಘರ್ಷಣೆ ಆದದ್ದನ್ನು ನಾವು ಅಧಿಕವಾಗಿ ಕೇಳಿಸಿಕೊಳ್ಳಲೇ ಇಲ್ಲ. ಹಾಗಾದರೆ ಭಕ್ತನು ಅದನ್ನು ಈ ಮಾತಿನಲ್ಲಿ ಬರೀತಾನೆ, ಆಕಾಶದಲ್ಲಿ ನಿನ್ನ ಸತ್ಯತೆಯನ್ನು ಸ್ಥಾಪಿಸುವಿ ಎಂದು ತಿಳಿದುಕೊಂಡಿದ್ದೇನೆ. ಹಾಗಾದರೆ ದೇವರು ತನ್ನ ನಂಬಿಗಸ್ತಿಗೆ ಅಲ್ಲಿ ಸ್ಥಾಪಿಸಿದ್ದಾನೆ. ಹಾಗಾದರೆ ಇದೆಲ್ಲ ಇರುವುದಾದರೆ
ದಾವಿದನಿಗೆ ನಿತ್ಯ ಆಳ್ವಿಕೆ ಸಿಂಹಾಸನ ಅದು ಇದೆ ಎಂಬುದನ್ನು ಆತನು ಈ ಮಾತುಗಳಿಂದ ಆತನು ಮುಂದಕ್ಕೆ ಆತನು ಬರ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾದರೆ ದೇವರು ನಮ್ಮ ವಿಷಯದಲ್ಲಿ ಇದ್ದಾನೋ, ಆತನು ಹೇಳಿದ್ದನ್ನು ನೆರವೇರಿಸ್ತಾನೋ, ಆತನ ನಿತ್ಯತ್ವವು ನಿಜವೋ, ಹೀಗೆಲ್ಲ ಪ್ರಶ್ನೆಗಳು ನಮ್ಮಲ್ಲಿದ್ದರೆ ಅಥವಾ ಸೈತಾನ ನಮ್ಮನ್ನ ಅನೇಕ ವಿಧದಲ್ಲಿ ಅನುಮಾನಕ್ಕೆ ನಡೆಸ್ತಾ ಇದ್ರೆ ನಾವು ಸೋತು ಹೋಗದೆ, ಕಂಗೆಡದೆ ನಾವು ಈ ವಾಕ್ಯಗಳಿಂದ ನಾವು ಬಲಗೊಳ್ಳೋಣ. ದೇವರ ಕೃಪಾತಿಶಯವನ್ನ ನಿತ್ಯವೂ ಹಾಡಿಹರಿಸುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಆತನು ನಾವು ಆಕಾಶದಲ್ಲಿ ಎಲ್ಲೆಡೆ ಆತನು ಸ್ಥಾಪಿಸಿರುವಂಥ ನಂಬಿಗಸ್ತಿಗೆ ನೋಡಿ, ಹಾಗಾದ್ರೆ ಆ ದೇವರು ನನಗೂ ನಂಬಿಗಸ್ತನಾಗಿದ್ದಾನೆ, ನಿನಗೂ ನಂಬಿಗಸ್ತನಾಗಿದ್ದಾನೆ ಎಂಬುದನ್ನು ನಾವು ನಂಬೋಣ. ಭಕ್ತರುಗಳು ಈ ತೆಗೆದುಕೊಂಡ ಇಂಥ ಪ್ರಯಾಸಗಳು, ಅವರು ಬರೆದ ಈ ಸಾಲುಗಳು, ಈ ಜೀವಳ ವಾಕ್ಯಗಳು ನಮಗೆ ಎಷ್ಟೋ ಆಧಾರವನ್ನು ಕೊಡುವಂಥ ವಾಕ್ಯಗಳಾಗಿವೆ. ಇದರಿಂದ ಧೈರ್ಯ ತೆಗೆದುಕೊಳ್ರಿ. ದೇವರು ತನ್ನ ನೀತಿಯನ್ನು ಬಿಟ್ಟು ಬಿಡುವ ದೇವರ ಅಲ್ಲವೇ ಅಲ್ಲ. ನಿನ್ನನ್ನು ಕೆಡಿಸುವಂತೆ ಆತನಲ್ಲಿ ಒಂದು ಕೆಟ್ಟ ಸಂಕಲ್ಪವೂ ಇಲ್ಲವೇ ಇಲ್ಲ. ನಿನ್ನನ್ನು ಉದ್ಧರಿಸಬೇಕಂತಲೇ ಆತನಿದ್ದಾನೆ. ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯೇ, ನಿನ್ನ ನೀತಿ ಸಾಧನೆ, ನಿನ್ನ ನಿತ್ಯತ್ವ, ಇವುಗಳನ್ನ ನಾವು ಗ್ರಹಿಸುವಂತೆ ನಿನ್ನ ವಾಗ್ದಾನಗಳು ಅದು ನಿತ್ಯ ವಾಗ್ದಾನಗಳು, ನಿನ್ನ ವಾಕ್ಯವು ಅದು ನಿತ್ಯ ವಾಕ್ಯವು, ನಿನ್ನ ಕ್ರಿಯೆಯು ನಿನ್ನ ಜೀವವು ಅದು ನಿತ್ಯ ಜೀವವು, ನಿನ್ನ ಆಶೀರ್ವಾದಗಳು ನಿತ್ಯ ಆಶೀರ್ವಾದ. ಇದನ್ನು ನಾವು ಮನದಟ್ಟು ಮಾಡಿಕೊಳ್ಳುವಂತೆ ನಿನ್ನ ನಂಬಿಕೆ ಸ್ಥಿತಿಗೆ ನಿನ್ನ ಸೃಷ್ಟಿಯಲ್ಲಿ ವಿಶೇಷವಾಗಿ ಆಕಾಶದಲ್ಲಿ ಅದನ್ನು ಸ್ಥಾಪಿಸಿದೆಯಲ್ಲ, ಇವುಗಳನ್ನ ನೋಡುವಾಗ ಕರ್ತನೆ, ನೀನು ನಮಗೂ ನಿತ್ಯವೂ ಮನಮರುಗುವ ದೇವರು. ನಿನ್ನ ಕೃಪಾತಿಶಯವನ್ನು ನಾವು ನಿತ್ಯವೂ ಹಾಡಿ ಹರಿಸುವುದಕ್ಕಾಗಿ ನಮ್ಮ ಬಾಯಿಗಳನ್ನ ನೀನು ತೆರೆದುಕೊಂಡಿಂದ ಪ್ರಾರ್ಥಿಸ್ತೇವೆ. ಇವುಗಳಲ್ಲಿ ಕರ್ತನೆ, ವಾಕ್ಯದ ನಿಮಿತ್ತವಾಗಿಯೂ ನಿನ್ನ ನಿತ್ಯತ್ವ ನಾವು ಗ್ರಹಿಸುವಂಥ ಎಲ್ಲ ಸ್ಥಿತಿಗತಿಗಳಲ್ಲಿ ಕರ್ತನೆ, ನಮ್ಮೊಳಗೆ ನಿರೀಕ್ಷೆಯು ವಿಶ್ವಾಸವು ಅದು ಮೊದಲಿಗಿಂತಲೂ ಹೆಚ್ಚಾಗಿ ಕರ್ತನ ಅದು ಅಭಿವೃದ್ಧಿಗೊಳ್ಳಲಿ. ನಾವು ನಿನ್ನಲ್ಲಿ ಸಂಭ್ರಮಿಸೋದಕ್ಕೆ ಕೃಪೆ ಕೊಡು. ಅಪನಂಬಿಕೆ, ಕರ್ತನೆ, ಕುಗ್ಗುವಿಕೆಗಳು ನಮ್ಮನ್ನು ಕಾಡುವಾಗೆಲ್ಲ ಈ ನಿನ್ನ ವಾಕ್ಯಗಳಿಂದ ನಮ್ಮನ್ನು ತಿರುಗಿ ಬಲವಾಗಿ ಎಬ್ಬಿಸು ಸ್ವಾಮಿ. ಭಕ್ತರುಗಳಂತೆ ನಾವು ನಿನ್ನನ್ನು ಸ್ತುತಿಸಿ ಆಡುವುದಕ್ಕೆ ನಮ್ಮೊಳಗೆ ಹೊಸ ಕೀರ್ತನೆಯನ್ನು ಹಾಕು ಸ್ವಾಮಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.